ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಹಂಗಿರುತ್ತೆ ನೀವೇನು ಮಾಡಕ್ ಬರೋ ಬ್ಲಾಕ್ ಪತ್ರಗಳಲ್ಲಿ ತಮ್ಮ ಹತಾಶೆಗಳನ್ನ ತಮ್ಮ ಕಾಮನೆಯನ್ನೆಲ್ಲ ವ್ಯಕ್ತಪಡಿಸಿ ಯಾರು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರ್ದಿರ್ತಾರೆ ಗೊತ್ತಾ, ನಾಲೆಜೇ ಇರಲ್ಲ. ಸರ್, ಡಾಕ್ಟರ್ ಪ್ರೀತಮ್ ಸರ್ಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೀವೊಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ರಿ ನಿಮ್ಮ ಇದರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಯಾಕೆ ಹಾಕ್ತಾರೆ ಅಂತ ನಾವು ಅಂದಾಜು ಮಾಡಿ ಮಾತಾಡೋದಕ್ಕೂ ನೀವು ಮಾತಾಡೋಕ್ಕೂ ವ್ಯತ್ಯಾಸ ಇದೆ. ನೀವು ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಕೂಡ ಕೊಟ್ಟಿದ್ದೀರಿ. ಅದು ಇನ್ನೊಂದ್ಸರಿ ಹೇಳ್ತೀರಾ ಸರ್? ಅದು ವೆರಿ ಸಿಂಪಲ್. ಒಂದು ಮಹಾನ್ ವಿಜ್ಞಾನಿ, ಅದು ತುಂಬ ಒಂದು ಲೋ ಕ್ಲಾಸ್ ವ್ಯಕ್ತಿ. ಇಬ್ಬರೂ ನಾವು ಆಪರೇಷನ್ ಥಿಯೇಟ್ರಲ್ಲಿ ಹೋಗಿ ತಲೆ ಓಪನ್ ಮಾಡಿ ನೋಡಿದ್ರೆ ಬ್ರೈನ್ ಸೇಮ್ ಇರುತ್ತೆ. ಸೊ ಸ್ಟ್ರಕ್ಚರಲ್ಲಿ ಎರಡು ಒಂದೇ ಸರ್. ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಅವ್ರು ಯಾವ ರೀತಿ ಬೆಳೆದು ಬಂದಿರ್ತಾರೆ, ಯಾವ ರೀತಿ ಇದಾಗಿರುತ್ತೆ, ಮೈಂಡ್ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಅದು ವ್ಯತ್ಯಾಸ ಆಗುತ್ತೆ. ಈ ಒಬ್ಬ ವಿಜ್ಞಾನಿಗೆ ಏನಂದರೆ ಅವ್ನ ಮೈಂಡ್ ಏನೋ ಹೊಸದು ಕಂಡುಹಿಡಿಬೇಕು, ಅದರಲ್ಲಿ ಅವನಿಗೆ ಖುಷಿ ಸಿಗ್ತಾರೆ. ಈ ಅರಿಷಡ್ ವರ್ಗಗಳಿದೆಯಲ್ಲ ಸರ್, ವಿಜ್ಞಾನಿಗೂ ಇರುತ್ತೆ, ನೆಗೆಟಿವ್ ಕಮೆಂಟ್ ಹಾಕೋ ಇವನಿಗೂ ಇರುತ್ತೆ, ಇಬ್ರಿಗೂ ಸೇಮ್ ಅದು ಆ್ಯಕ್ಚುಲಿ. ಬಟ್ ಇವನು ಇಲ್ಲಿ ಹುಡುಕ್ತಾ ಇರ್ತಾನೆ, ಒಬ್ಬ ವಿಜ್ಞಾನಿ ತುಂಬಾ ಒಬ್ಬ ಯೂಸ್ಲೆಸ್ ಫೆಲೋ ಇರ್ತಾನೆ, ಅವ್ನಿಗೆ ಏನು ಮಾಡೋಕ್ಕಾಗಲ್ಲ. ಅವ್ನ ಬ್ರೈನ್ಗೂ ಖುಷಿ ಬೇಕಲ್ಲ, ಅದೇನು ಮಾಡಬೇಕು, ಅದು ಶಾರ್ಟ್ ಕಟ್ ಅನ್ನು ಹುಡುಕುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಡೋಪಮಿನ್ ಇಬ್ಬರಿಗೂ ಬೇಕು. ಆ ವಿಜ್ಞಾನಿಗೂ ಏನೋ ಒಂದು ಪ್ರಶಸ್ತಿನೋ, ನೋಬೆಲ್ ಪ್ರಶಸ್ತಿ ಸಿಗೋ ತನಕ ಅವನು ಒಂಥರ ಅದರಿಂದ ಓಡ್ತಿರ್ತಾನೆ ಅಂತ ಇಟ್ಕೊಳ್ಳಿ, ಕಂಡುಹಿಡಿಬೇಕು. ಅವನಿಗೆ ಅದ್ರಲ್ಲಿ ಡೋಪಮಿನ್ ಸಿಗುತ್ತೆ, ಇದರಲ್ಲಿ ಇವನಿಗೂ ಡೋಪಮಿನ್ ಬೇಕು. ಇವನ ಮೆದುಳು ಏನು ಮಾಡುತ್ತೆ, ಅಷ್ಟೊಂದು ಮೇಧಾವಿ ಮೆದುಳು ಇರಲ್ಲ, ಅದು ತುಂಬ ಬಿಲೋ ಆವರೇಜ್ ಮೆದುಳು ಇರುತ್ತೆ. ಅದೇನ್ ಮಾಡುತ್ತೆ, ಹಂಗ್ ಮಾಡಿ ಅದು ಅಟೆನ್ಷನ್ ಸಿಗ್ಲಿಲ್ಲ ಅಂದ್ರೆ ಅದು ನೆಗೆಟಿವ್ ಕಮೆಂಟ್ ಹಾಕಿ, ಈ ರಸ್ತೆಯಲ್ಲಿ ಕಲ್ಲು ಹೊಡಿಯೋದು, ಈ ಸ್ಟ್ರೈಕಲ್ಲಿ ಹೋಗ್ಬೇಕಾದ್ರೆ ಶಾಪ್ಗಳಿಗೆ ಗ್ಲಾಸಿಗೆ ಕಲ್ಲು ಹೊಡಿತಾರೆ, ಏನ್ ಸಿಗುತ್ತೆ ಅವ್ರಿಗೆ ಅದರಲ್ಲಿ ಸರ್? ಅದ್ರಲ್ಲಿ ಅವ್ರಿಗೊಂದು ಖುಷಿ ಸಿಗುತ್ತೆ, ಆಕ್ಚುಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಅದೇ ತರ ಈ ಸೋಷಿಯಲ್ ಮೀಡಿಯಾ ಬಂದ್ಬಿಡುತ್ತಲ್ಲ, ಅದ್ರಲ್ಲಿ ಅವ್ರು ಯಾರು ಏನ್ ಬೇಕಾದ್ರೆ ಹೇಳ್ಬೋದಲ್ಲ, ಅದ್ರಲ್ಲಿ ಒಂದು ಏನೋ ನೆಗೆಟಿವ್ ಹೇಳ್ತಾರೆ, ಇನ್ನೊಬ್ಬರ ಬಗ್ಗೆ ಚೀಪಾಗಿ ಹೇಳ್ತಾರೆ, ಅದ್ರಲ್ಲಿ ಅವ್ರಿಗೊಂದು ಡೋಪಮಿನ್ ಸಿಗುತ್ತೆ. ಪಾಪ ಅವ್ರದ್ದು ಒಂದು ಮೆದುಳು, ಅವ್ರಿಗೆ ಹೆಂಗ್ ಹೊಟ್ಟೆ ಹಸಿಯುತ್ತೆ, ನಿದ್ದೆ ಬರುತ್ತೆ, ಎಲ್ಲ ಅವ್ರಿಗೆ ಖುಷಿನೂ ಬೇಕು. ಅವ್ರ ಮೆದುಳು ಏನ್ ಮಾಡುತ್ತೆ, ಆ ರೀತಿಯಲ್ಲಿ ಅಟೆನ್ಷನ್ ಅನ್ನ ಸಿಕ್ ಮಾಡುತ್ತೆ. ಸೊ ಇಷ್ಟೇ ವ್ಯತ್ಯಾಸ. ಅದು ಗ್ರೇಟ್ ಅಚೀವ್ ಮಾಡಿದ್ರು. ಈಗ ತೆಂಡೂಲ್ಕರ್ ಬಂದು, ಕೊಹ್ಲಿ ಬಂದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೊಸಬರಿಗೆ ನೆಗೆಟಿವ್ ಕಮೆಂಟ್ ಹಾಕಲ್ಲ, ಯಾರು ಇವನು ಬ್ಯಾಟ್ ಹಿಡಿಯಕ್ಕೆ ಬರಲ್ಲ ಅಂತ ಅವ್ರು ಹೇಳಲ್ಲ. ಆದ್ರೆ ಬ್ಯಾಟೇ ಹಿಡಿಲಾರ್ದವನು, ನನ್ನ ಊರಲ್ಲೇ ಒಂದು ಟೀಮಿಗೆ ಆಡದೇ ಇರೋನು ಬೇಕಾದಷ್ಟು ಕಮೆಂಟ್ ಹಾಕಿರ್ತಾರೆ. ಇನ್ನೊಬ್ರು ಕೆಲವರು ತುಂಬಾ ಅಶ್ಲೀಲವಾಗಿ ಬೇರೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ ಆ ರೀತಿ ಅವರ ಮೆದುಳು ಆ ಒಂದು ಡೋಪಮಿನ್ ಖುಷಿಯನ್ನು ಪಡೆಯಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸರಿಯಾದ ದಾರಿಲಿ ಹೋಗಿ ಅವ್ರಿಗೆ ಆ ರೆಕಗ್ನಿಷನ್ ಸಿಗ್ತಾ ಇರಲ್ಲ. ಯಾರು ತುಂಬಾ ಈ ತರ ಕಮೆಂಟ್ಸ್ ಎಲ್ಲ ಹಾಕ್ತಿರ್ತಿರಲ್ಲ, ನೀವು ಅವ್ರ ಬಗ್ಗೆ ಒಂದು ಮರುಕ ಪಡ್ಬೇಕಷ್ಟೇ, ಮಾಡಕ್ ಬರಲ್ಲ ನೀವು. ಸರಿ, ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಇದಾರಲ್ಲ, ಅವ್ರು ಇಂಟರ್ವ್ಯೂ ನೋಡ್ತಾ ಇದ್ರು. ಅವ್ರು ಅದರಲ್ಲಿ ಹೇಳಿದ್ರು, ನನ್ಗೆ ಒಂದು ಕಾಮೆಂಟ್ ಹಾಕಿದ್ರು, ನಿನಗೆ ಯಾಕೆ ಈ ರೀತಿ ಕೆಟ್ಟದಾಗಿ ಬರ್ತಿತ್ತು. ಆಟೋಮೆಟಿಕಲಿ ಪೊಲೀಸ್ ಇದಾಯ್ತು, ತಲಾಶ್ ಮಾಡಿದ್ರೆ ಅದು ನೋಡಿದ್ರೆ ಒಂದು ಹುಡುಗಿ ಹಾಕಿರೋದು, ಅವಳು ಎಂಜಿನಿಯರಿಂಗ್ ಸ್ಟೂಡೆಂಟ್ ಹಾಕಿರೋದು. ಇದು ನೋಡಿ ಎಷ್ಟು ವಿಚಿತ್ರ ಅನಿಸ್ತಲ್ಲ ಸರ್? ಇದು ಬಹಳ ವಿಚಿತ್ರ ಸರ್. ಇದು ಆಕ್ಚುಲಿ ಯಾವುದೋ ಒಂದು ರೀತಿಯಲ್ಲಿ ಅವರ ಫ್ರಸ್ಟ್ರೇಷನ್ ಹೊರಗೆ ಹಾಕ್ತಿರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಅವರ ಸುಪ್ತ ಮನಸ್ಸಿನೊಳಗೆ ಕಾಮನೆಗಳಿರುತ್ತಲ್ಲ, ಅದನ್ನೇ ವೇದಿಕೆ ಮೇಲೆ ಕರೆದು ಭಾಷಣ ಮಾಡೋದ್ರೆ ಮಾಡೋಕ್ಕಾಗಲ್ಲ ಅವರಿಗೆ ಸರ್. ಅವ್ರಿಗೆ ಅಷ್ಟು ನಾಲೆಜೇ ಇರಲ್ಲ. ಒಂದು ಭಾಷಣ ಮಾಡ್ಬೇಕಂದ್ರೆ ಸರ್, ನೀವು ಒಂದು ಅರ್ಧ ಗಂಟೆ ಭಾಷಣ ಮಾಡ್ಬೇಕಾದ್ರೆ ನೀವು ಸಾವಿರಾರು ಏನು ಬುಕ್ಸ್ ಓದಿರ್ಬೇಕು, ನಾಲೆಜ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರ್ಬೇಕು. ಅವ್ರು ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಹೋಗಿ ಈ ಕಮೆಂಟ್ಸ್ ಮಾಡೋರು ಹೇಗೆ ಸರ್, ಅದ್ರಲ್ಲಿ ನೀವು ಕಮೆಂಟ್ಸ್ ಅಲ್ಲಿ ನೋಡಿ, ಕೆಲವರು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರ್ದಿರ್ತಾರೆ ಗೊತ್ತಾ, ಬಹಳ ನಾಲೆಜಬಲ್ ಇರ್ತಾರೆ ಅವರು. ಆದ್ರೆ ಇನ್ನೊಬ್ಬ ಲೋ ಕ್ಲಾಸ್, ಥರ್ಡ್ ಕ್ಲಾಸ್ ಹಾಕಿರ್ತಾರೆ, ಅವನಿಗೂ ಇದು ಬೇಕು, ಅವನ ಮೆದುಳಿಗೆ ಕೂಡ ಆ ಖುಷಿ ಬೇಕು. ಇಂಜಿನಿಯರ್ ಇದ್ದ, ಸಾಹಿತ್ಯದೆಲ್ಲ ಇದು ಮಾಡ್ತಿದ್ದ. ಆಮೇಲೆ ನೋಡಿದ್ರೆ ಬಿಲೋ ಬೆಲ್ಟ್ ಇದೆ ಮಾಡ್ತಾ ಇದ್ದ. ಇನ್ನೊಬ್ಬ ಇಂಜಿನಿಯರ್ ಹೊಸನಗರದ ಕೆಟ್ಟ ಕೊಳಕ ಬೈಗಳನ್ನ ಬೈಯೋದು ಯಾರಿಗಾರು, ಅದು ಇನ್ನೊಬ್ಬರ ಲೇಖನದ ಒಳಗಡೆ ಹೋಗಿ ಅಲ್ಲಿ ಇವರು ಮೂಗ್ ತೋರಿಸಿ ಅಲ್ಲಿ ಕೆಟ್ಟ ಕೊಳಕ ಬೈಗಳು ಅದೇ ಹೇಳುದು. ಈಗ ಅವ್ರಿಗೆ ಆ ಲೇಖನ ಬರೆಯಕ್ಕೆ ಹೇಳಿ ಅವರಿಂದ ಆಗಲ್ಲ, ಅಥವಾ ಅದಕ್ಕೊಂದು ಒಳ್ಳೆ ಚರ್ಚೆ ಮಾಡಕ್ಕೆ ಹೇಳಿ ಅವ್ರಿಗೆ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಒಬ್ಬ ಮಹಾನ್ ಮೇಧಾವಿ ವಿಜ್ಞಾನಿಗೂ ಹೊಟ್ಟೆ ಹಶ್ವಾಗುತ್ತೆ, ಇವ್ರಿಗೂ ಹಶ್ವಾಗುತ್ತೆ. ವಿಜ್ಞಾನಿಗೂ ಎಲ್ಲ ಅರಿಷಡ್ ವರ್ಗಗಳಿರುತ್ತೆ, ಇವ್ರಿಗೂ ಇರುತ್ತೆ. ಅದನ್ನ ಅವರು ಪೂರೈಸಿಕೊಳ್ಳುವ ದಾರಿಗಳು ಬೇರೆ ಬೇರೆ. ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೆ? ಟ್ರೀಟ್ಮೆಂಟ್ ಏನಿಲ್ಲ ಸರ್. ಮೊದಲೆಲ್ಲ ಏನಾಗ್ತಿತ್ತು, ನೀವು ಅನಾಮಧೇಯ ಪತ್ರಗಳು ಬರೋ ಗೊತ್ತಾ, ವೀರರು ಅಂತಿದ್ರು, ಹಳ್ಳಿಗಳಲ್ಲಿ ಜಾಸ್ತಿ ಇದ್ರು. ಅನಾಮಧೇಯ ಪತ್ರಗಳಲ್ಲಿ ತಮ್ಮ ಹತಾಶೆಗಳನ್ನ, ತಮ್ಮ ಕಾಮನೆಯನ್ನೆಲ್ಲ ವ್ಯಕ್ತಪಡಿಸಿ ಯಾರಿಗೂ ಲೆಟರ್ ಬರೆಯೋರು. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ನೀವು ಅದೇ ಹೇಳಿದಂಗೆ, ನೀವು ಅದನ್ನ ಟ್ರೇಸ್ ಮಾಡ್ಕೊಂಡು ಹೋದ್ರೆ ಯಾರೋ ಏನೋ ಸಮಾಜದಲ್ಲಿ ಒಳ್ಳೆ ಸೈಡಿಸಮ್, ಏನು ಮಾಡೋಕ್ಕಾಗಲ್ಲ ಸರ್. ಅವ್ರನ್ನ ಬ್ಲಾಕ್ ಮಾಡಿ ಬಿಡ್ಬೇಕಷ್ಟೇ, ನಥಿಂಗ್ ಎಲ್ಸ್ ವಿ ಕ್ಯಾನ್ ಡು. ಆಮೇಲೆ ಇನ್ನೊಂದು ನೀವು ನೋಡಿಬೇಕಾದ್ರೆ, ಕೆಲವರು ಪೋಸ್ಟ್ಗಳನ್ನೇ ಅಷ್ಟು ಚೀಪಾಗಿ ಹಾಕಿರ್ತಾರೆ. ಆಮೇಲೆ ಇನ್ನೊಂದು, ಬೇರೆಯವರಿಗೆ ಏಕವಚನ ಏಕದಮ್ ಉಪಯೋಗಿಸೋದು. ಇಲ್ಲ ಮೋದಿಗೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಪ್ರಧಾನ ಮಂತ್ರಿ ಮಾಡ್ತಾರೆ, ಇಲ್ಲ ಇನ್ಯಾರೋ ಒಬ್ಬರಿಗೆ, ಸಿದ್ದರಾಮಯ್ಯನಿಗೆ ಮಾಡಿ, ಮಹಾತ್ಮ ಗಾಂಧಿಗೆ ಬೈಯೋದು. ಇವತ್ತು ಮಹಾತ್ಮ ಗಾಂಧಿಗೆ ಬೈಯೋದು ಬಹಳ ನೋಡ್ತಾ ಇದೀವಿ, ಭಾರಿ ವಿಚಿತ್ರ. ಅವರು ಚರ್ಚೆ ಮಾಡ್ಲಿ, ಪಾಯಿಂಟ್ಸ್ ಇಟ್ಕೊಂಡು ಚರ್ಚೆ ಮಾಡಿ ಡಿಸೆನ್ಸಿ ಮೇಂಟೈನ್ ಮಾಡಬೇಕು. ಅವ್ರ ಆ ಡಿಸೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟೊಂದು ಅವ್ರ ಹತ್ರ ಸ್ಟಫ್ ಇರಲ್ಲ, ನಾಲೆಜ್ ಇರಲ್ಲ ಅಂತ. ಎಂತ ವ್ಯಕ್ತಿನೂ ಚೀಪ್ ಅನ್ನೋ ಟೈಪ್ ಅಲ್ಲಿ ಕನ್ಸಿಡರ್ ಮಾಡಿ ಮಾತಾಡ್ತಾರೆ. ಅದು ಅವರು ನೋಡೋ
ದೃಷ್ಟಿಕೋನ ಹಂಗಿರುತ್ತೆ. ನೀವೇನು ಮಾಡಕ್ ಬರಲ್ಲ, ಅವ್ರು ಬ್ಲಾಕ್ ಮಾಡಿದ್ಬಿಟ್ಟು ನೀವೇನು ಮಾಡಕ್ ಬರಲ್ಲ. ತುಂಬಾ ಡೀಸೆಂಟ್ ಇರ್ತಾರೆ. ನೀವು ಹೊರಗಡೆ ಹಾಗೆ ನೋಡಿದ್ರೆ ತುಂಬಾ ಡೀಸೆಂಟ್ ಇರ್ತಾರೆ, ಆದ್ರೆ ಒಳಗಡೆ ಸರ್ ಎಲ್ಲರಿಗೂ ಇರುತ್ತೆ. ಏನ್ ಯಾರು ಪರ್ಫೆಕ್ಟ್ ಇಲ್ಲ, ಎಲ್ಲೋ ವೀಕ್ನೆಸ್ ಎಲ್ರಿಗೂ ಇರುತ್ತೆ. ಆದ್ರೆ ಇತಿಮಿತಿ ಒಳಗೆ ಇರ್ಬೇಕಲ್ಲ, ಒಂದು ನಾಗರಿಕ ಸಮಾಜದಲ್ಲಿ ಒಂದು ಇತಿಮಿತಿಯಲ್ಲಿ ಇರಬೇಕು. ಅದನ್ನ ದಾಟಿ ಹೋಗ್ಬಿಡುತ್ತೆ ಅವ್ರಿಗೆ ಫ್ರಸ್ಟ್ರೇಷನ್. ಒಳ್ಳೆ ಮಾಹಿತಿ ಡಾಕ್ಟರ್, ನಮಸ್ಕಾರ. ನಮಸ್ಕಾರ ಸರ್.